ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಇವರ ವತಿಯಿಂದ ಈ ಒಂದು ವೇದಿಕೆ ನಿರ್ಮಾಣವಾಗಿದೆ. ಇಲ್ಲಿ ನೆರೆದಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಮೊದಲನೆಯ ಚಿತ್ರ ನೀ ಮುಡಿದ ಮಲ್ಲಿಗೆ. ಅದಕ್ಕೆ ನನಗೆ ಮೊಟ್ಟ ಮೊದಲ ಬಾರಿಗೆ ಆ ಚಿತ್ರದಲ್ಲಿ ನನಗೆ ಮೇಕಪ್ ಅನ್ನು ಮಾಡಿದಂಥವರು ವೆಂಕಟೇಶ್ ಅವರು ಇದೇ ಸಂಘದ ಸದಸ್ಯರಾಗಿದ್ದರು. ತದನಂತರದ ದಿನಗಳಲ್ಲಿ ಇಲ್ಲೇ ನಮ್ಮ ಪಕ್ಕ ಕೂತಿರುವಂತಹ ಕಾರ್ಯದರ್ಶಿಗಳು ಮೇಕಪ್ಪು ಮಾಡಿ ಹಾಗೆ ಒಂದು ಕುಟುಂಬದ ಸದಸ್ಯರೇ ಆದರು ಅಂತ ಹೇಳ್ಬಹುದು. ನಂತರದ ದಿನಗಳಲ್ಲಿ ಇದೇ ಸಂಘದ ನಾಣಿಯವರಂದ್ರೆ ಒಂಥರ ಎಲ್ಲರಿಗೂ ಪ್ರಿಯರು ಇಲ್ಲಿದ್ದಾರೆ. ಇವತ್ತು ಒಂಥರ ಗುರುಗಳು ಅಂತ ಹೇಳ್ಬೋದು, ಹಿರಿಯರು ಅಂತ ಹೇಳ್ಬೋದು, ಫ್ಯಾಮಿಲಿ ಅವ್ರ ಥರ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಡಿಸ್ಕಷನ್ ಮಾಡ್ತಾ ಯಾವ ರೀತಿ ಯಾವ ಪಾತ್ರಕ್ಕೆ ಯಾವ ರೀತಿಯಾದಂತಹ ಮೇಕಪ್ ಇರಬೇಕು ಅಂತ ಈ ಥರದ ಮಾತುಗಳನ್ನ ಆಡ್ತಾ ನಾವು ಮುಂದುವರಿತಾ ಹೋದ್ವಿ. ಇರುವಂತಹ ಹುಡುಗರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಡುಗರಾಗಿದ್ದವರು ಇವತ್ತು ಒಂದು ಒಳ್ಳೆಯ ವಯಸ್ಕ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾರೆ. ಅವರೆಲ್ಲರನ್ನು ನೋಡ್ಲಿಕ್ಕೆ ಇವತ್ತು ಸಂತೋಷ ಆಗ್ತಿದೆ. ಹಾಗೆ ನಮ್ಮ ಏಕೈಕ ಮಹಿಳಾ ಕೇಶಾಲಂಕಾರ ಕಲಾವಿದೆ ಅಥವಾ ಟೆಕ್ನಿಷಿಯನ್ ಗೀತಾ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೀನಿ, ಹಾಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ವೃತ್ತಿಯನ್ನು ಆರಿಸಿಕೊಂಡ ಮಹಿಳೆಯರು ಬರೋದು ತುಂಬಾ ಅಪರೂಪದ ಸಂಗತಿ. ಅಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಗೀತಾ ಈ ಸಂಘದಲ್ಲಿರೋದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬಹುದು. ನಾನು ನನ್ನ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇವತ್ತು ಇಷ್ಟಪಡ್ತೀನಿ. ಕೆಲವು ನಿಯಮಾವಳಿಗಳನ್ನ ನನ್ನ ವ್ಯಕ್ತಿ ಸ್ವರೂಪದಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋದೆ. ನಾನು ಯಾವುದಾದ್ರೂ ಒಂದು ನಿರ್ಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ನಿಯಮಾವಳಿಗಳಿರಬೇಕು ಅನ್ನುವಂಥದ್ದು. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನನ್ನ ನಿಯಮಾವಳಿಯಲ್ಲಿ ನಾನು ಹಾಕುವ ಒಂದು ಕಂಡೀಷನ್ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅಂತ ಹೇಳಿದರೆ ಅದು ಈ ಸಂಘದ ಕಲಾವಿದರಿದ್ರೆ ಮಾತ್ರ ಹಾಗೂ ನಾನು ಕೆಲಸ ಮಾಡೋದು ಅನ್ನುವಂಥದ್ದು ನನ್ನ ನಿಯಮಾವಳಿ ಯಾವತ್ತಿಂದಲೂ ಇದೆ. ನನ್ನ ಅರಿವಿಗೆ ಬರದೇ ಆಗಿರುವಂಥದ್ದು ಒಂದೇ ಒಂದು ಸಿನಿಮಾ, ಅದು ಬರಗೂರವರ ಸಿನಿಮಾ ಬೆಕ್ಕು ಚಿತ್ರದಲ್ಲಿ. ತದನಂತರದಲ್ಲಿ ನಾನು ಈ ಕಂಡೀಷನ್ ನಾನು ಖಂಡನೀಯವಾಗಿ ನಾನು ಹೇಳ್ತಾ ಬಂದೆ. ಅದು ನನಗೆ ಇವತ್ತು ತುಂಬಾ ಸಂತೋಷ ಇದೆ. ಬೆನ್ನೆಲುಬಾಗಿದ್ದೀನಿ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಮಾತಾಗುತ್ತೆ. ಬಂದವ್ರನ್ನ ನನಗೆ ಯಾವಾಗಲೂ ನಾನು ಒಂದು ಪರಿಗಣಿಸದೆ ನನ್ನ ಒಂದು ಭಾಗ್ಯ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ಎಲ್ಲಾ ವಿಷಯದಲ್ಲೂ ಚಲನಚಿತ್ರ ಅಂತ ಬರುವಾಗ ಒಂದು ಪುರುಷ ಪ್ರಧಾನ ಅಂತ ಹೇಳ್ತಾ ಬರ್ತೀವಿ. ಯಾವುದೇ ಒಂದು ಏನೇ ನಡೀತಾ ಇದ್ರು ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇವತ್ತು ನಾವು ಮುಂಚೂಣಿಯಲ್ಲಿ ನೋಡುವಂಥದ್ದು ನಮ್ಮ ಸಂಘದಲ್ಲೇ ಕಲಾವಿದರ ಸಂಘ, ಹಾಗೆ ಆಲ್ ಕನೆಕ್ಟೆಡ್ ಯೂನಿಯನ್ಸ್ ಟು ರೆಸ್ಪೆಕ್ಟ್ ಟು ದಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನಾವು ಯಾವಾಗಲೂ ಪುರುಷರನ್ನೇ ಹೆಚ್ಚಾಗಿ ವೇದಿಕೆಯ ಮೇಲೆ ನೋಡುವಂಥದ್ದು ಅಥವಾ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನನ್ನನ್ನ ಇವತ್ತು ಇವರು ಆರಿಸಿದ್ದಾರೆ ಅಥವಾ ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಬಾಬು ಧರ್ಮೇಂದ್ರರವರು ಅಧ್ಯಕ್ಷರು. ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಹೇಳಿದ್ರೆ, ಅವರು ಈ ಮುಂಚೆಯೂ ಅಧ್ಯಕ್ಷರಾಗಿದ್ರು ಈ ಒಂದು ಟರ್ಮ್ನ ಹಿಂದೆ. ಆಗಲೂ ಸಹ ಅವರಲ್ಲಿ ಉತ್ಸಾಹ ಜಾಸ್ತಿ, ಒಂದು ಕಾತುರತೆ ಜಾಸ್ತಿ, ಏನಾದ್ರೂ ಒಂದು ಮಾಡ್ಬೇಕು, ನಾವು ಹೇಗಾದ್ರೂ ಬೆಳಿಬೇಕು ಅನ್ನುವಂಥದ್ದು. ಆ ಉತ್ಸಾಹದಲ್ಲಿ ಈ ಸತಿ ಅಧ್ಯಕ್ಷರಾದಾಗಲೂ ಸಹ ನನ್ನ ಹತ್ರ ಬಂದರು. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಹೇಳಿದ್ದು, ಹಣ ಹೆಚ್ಚು ಖರ್ಚು ಮಾಡ್ಕೊಂಡು ಹೋಗ್ಬೇಡಿ, ಯಾಕಂದ್ರೆ ಎಷ್ಟು ಹಣ ಬರುತ್ತೋ ನಿಮ್ಗೆ ನೀವು ಆದಷ್ಟು ಸಂಘದಲ್ಲಿ ಇಡ್ತಾ ಹೋಗಿ, ಅದನ್ನ ಯು ಶುಡ್ ಸೇವ್ ಎವ್ರಿ ಪೆನಿ, ಅದನ್ನ ಖರ್ಚು ಮಾಡಬೇಡಿ ಅಂತ. ಆದ್ರೂ ಅವ್ರಿಗೆ ಇದೊಂದು ಭಾರಿ ಆಸೆ ಇತ್ತು, ಇಲ್ಲ ನಮ್ದೊಂದು ಸುಸಜ್ಜಿತವಾದಂತಹ ಒಂದು ಆಫೀಸ್ ನಮ್ದೇ ಒಂದು ಮಾಡ್ಕೊಳ್ಬೇಕು ಅಂತ ಈ ಒಂದು ಆಫೀಸ್ ಅನ್ನ ಮಾಡಿದ್ದಾರೆ. ಹಾಗೆ ಯು ಕ್ಯಾನ್ ಸಿ ಆಲ್ ದ ಒಂದು ಡಿಸಿಪ್ಲಿನರಿ ಮ್ಯಾನರ್ ಅಲ್ಲಿ ಅವರು ಎಲ್ಲವನ್ನು ಒಂದು ಕಚೇರಿಯ ಹೇಗೆ ಒಂದು ಕಚೇರಿ ಇರಬೇಕು ಹಾಗೆ ಒಂದು ಆಫೀಸಲ್ಲಿ ಏನೇನು ಡಿಸಿಪ್ಲಿನರಿ ಮ್ಯಾನರ್ ಅಲ್ಲಿ ಯಾವ್ಯಾವ ಥರ ಇರಬೇಕು
ಅಷ್ಟು ಸುಸಜ್ಜಿತವಾಗಿ ಎಲ್ಲವನ್ನು ಜೋಡಿಸಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಮ್ಮ ವರ್ಣಾಲಂಕಾರ ಮತ್ತು ಕೇಶಾಲಂಕಾರದ ಸಂಘದವರಿಗೆ ಸಾಕಷ್ಟು ಕಾಂಪಿಟೇಷನ್ ಇದೆ. ಯಾಕಂದ್ರೆ ನಮ್ಮ ಎಲ್ಲಾ ಸಿನಿಮಾ ನಿರ್ಮಾಪಕರಲ್ಲಿ ಅಥವಾ ಎಲ್ಲಾ ಸಿನಿಮಾ ಕಲಾವಿದರು ನಮ್ಮ ಈ ಕಲಾವಿದರ ಸಂಘದಿಂದ ಕಲಾವಿದರನ್ನ ತಗೊಳ್ದೇ ಇರೋದು ಸಹ ಇದೆ. ಅದು ಒಂದು ಸ್ವಲ್ಪ ಬದಲಾಗಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವರೆಲ್ಲರೂ ಇದಕ್ಕೆ ಡೆಡಿಕೇಟ್ ಮಾಡಿಕೊಂಡು ಜೀವನ ಪರ್ಯಂತ ಅವ್ರು ಇದಕ್ಕೆ ದುಡಿತಾ ಇರ್ತಾರೆ. ಹಾಗೆ ಇದರ ಡಿಸಿಪ್ಲಿನ್, ನಮ್ಮ ಒಕ್ಕೂಟ, ಇಲ್ಲಿನ ಒಕ್ಕೂಟ ಯಾವ ಡಿಸಿಪ್ಲಿನ್ ಅನ್ನ ಹೇಳುತ್ತೆ ಅದೇ ಡಿಸಿಪ್ಲಿನ್ ಅಲ್ಲೇ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ. ಹಾಗಾಗಿ ಇವರಿಗೆ ಹೆಚ್ಚಿನವಾದಂಥ ಬೆಂಬಲವನ್ನ ಎಲ್ಲಾ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಕೊಡಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ಕೊಳ್ಳುವಂಥದ್ದು. ಹೆಚ್ಚು ಇವತ್ತು ಮದುವೆಗಳು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್, ವೆಡ್ಡಿಂಗ್ಸ್ ಇದೆಲ್ಲ ಬಂದಿರೋದ್ರಿಂದ ಇವರಿಗೆ ತುಂಬಾ ಕಾಂಪಿಟೇಷನ್ ಆಗ್ತಿದೆ. ಎಲ್ಲರೂ ತಮ್ಮನ್ನ ಇವತ್ತು ವರ್ಣಾಲಂಕಾರ, ಕೇಶಾಲಂಕಾರ ಕಲಾವಿದರು ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಆಲ್ ದಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ ಏನೇನಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಅವರವರೇ ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಳ್ತಾರೆ, ಪಬ್ಲಿಷೈಸಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಆ ಥರ ಜಾಹೀರಾತು ನಿರ್ಮಾಣ ಅವರವರೇ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಆದಷ್ಟು ಕೆಲಸ ಸಿಗೋದು ಅಪರೂಪ ಆಗಿದೆ. ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಒಂದು ನೀರಸವಾದ ಸಮಯವನ್ನು ನೋಡ್ತಾ ಇದೆ. ಅಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಹಾಗೂ ನಮ್ಮ ಸರ್ಕಾರದ ಬೆಂಬಲವೂ ಬೇಕು ಅನ್ನುವಂಥದ್ದು ನನ್ನ ಆಶಯ. ಈ ನಿಟ್ಟಿನಲ್ಲಿ ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಈ ಸಂಘದ ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು, ಯಾಕಂದ್ರೆ ಇವರ ಸಂಘ ಫಾರ್ಮ್ ಆಗಿರುತ್ತೆ ಕಾರ್ಮಿಕ ಆಕ್ಟ್ ಅಲ್ಲಿ ಇದೆ. ಈ ಕಾರ್ಮಿಕ ವರ್ಗದಲ್ಲಿರೋದ್ರಿಂದ ಇವರು ಎಲ್ಲರಿಗೂ ಒಂದು ESI ಪಡ್ಕೊಳ್ಳುವಂತಹ ಯೋಗ್ಯತೆ ಇದೆ. ಹಾಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವರು ಒಳ ಬರ್ತಾರೆ. ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಅಲ್ಲದೆ ಮತ್ತು ನಾವು ವೈಯಕ್ತಿಕವಾಗಿ ಹೋಗಿ ನಮ್ಮ ಸಚಿವರಾದಂತಹ, ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನ ಕಾಣಲಿದ್ದೇವೆ. ಹಾಗೂ ಈ ಬೇಡಿಕೆಯನ್ನು ಇಡಬೇಕು, ಅವರೆದುರಿಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಹಾಗೂ ಎಲ್ಲ ಬೆಂಬಲಿಸಬೇಕು ಅಂತ ಖಂಡಿತವಾಗ್ಲೂ ಮಾಡಬಹುದು. ಅರ್ಜಿ ಹೇಗಾದ್ರೂ ಸಲ್ಲಿಸಬಹುದು. ಈಗ ಈ ಸರ್ಕಾರದಲ್ಲಿ ಆಗ್ಲೇ ಬಿಡಿಯ ನಿವೇಶನವನ್ನ ಈಗಾಗಲೇ ಮತ್ತೆ ಮರುಕಳಿಸಿ ಪ್ರತಿ ಸತಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ನಿವೇಶನಗಳಿಗೆ ಇದು ಮಾಡ್ಬೋದು. ಇದಕ್ಕಾಗಿ ನಾವೇನಾದ್ರೂ ಒಂದು ಪ್ರಸ್ತಾಪ ಮಾಡ್ಬೋದಾ ಅಂತ ನೋಡ್ಕೊಂಡು ನೀವು ಹೇಳಿರೋದು ಒಳ್ಳೇದಿದೆ. ಅದಕ್ಕೂ ಸಹ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸರ್ ಹತ್ರ ಹೋಗಿ ಒಂದು ನಿವೇದನೆಯನ್ನ ಕೊಡುವಂಥದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೊಳ್ತೀನಿ. ಹೌದು. ಇನ್ನು ಕ್ರಿಕೆಟ್, ನಾನು ಸ್ಪೋರ್ಟಿವ್, ನೋಡೋಲ್ಲೇ ಗೊತ್ತಾಗುತ್ತೆ. ಸ್ಪೋರ್ಟಿವ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ನಾನು ತುಂಬಾ ಹೆಚ್ಚಾಗಿ ಆಡದೇ ಇದ್ರು ಸಹ ನೋಡೋದ್ರಲ್ಲಿ ತುಂಬಾ ಉತ್ಸಾಹ ಇದೆ. ಈ ಮುಂಚೆ ನಮ್ಮ ಕಲಾವಿದ್ರೆ ಆಡ್ತಿರ್ಬೇಕು, ನಾನೊಂದು ಅಲ್ಲಿ ಹೋಗಿ ಒಂದು ಜಗಳಲ್ಲಿ ಹೋದ್ರೆ ಕ್ಯಾಶುವಲ್ ಆಗಿ ಒಂದು ಮಾತಾಡಿದ್ದೆ ನಾನು, ನಾವೆಲ್ಲ ಬರಬೇಡ, ಬರೀ ಚಪ್ಪಾಳೆ ತಟ್ಟಬೇಕಷ್ಟೇ ನಾವು ಬಂದು ಅಂತ. ಸೊ ಅಂಥದ್ರಲ್ಲಿ ನನ್ನನ್ನೇ ರಾಯಭಾರಿಯನ್ನ ಮಾಡಿದ್ದಾರೆ. ಇವತ್ತು ಮಹಿಳಾ ಕ್ರಿಕೆಟಿಗರು ಸಹ ಎಷ್ಟೋ ಮನ್ನಣೆಯನ್ನು ಪಡಿತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IPL ವರ್ಲ್ಡ್ ಕಪ್ ಗೆದ್ದಿದ್ದಾರೆ, IPL ಗೆದ್ದಿದ್ದಾರೆ, ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಎಲ್ಲದೂ ಆಗ್ತಾ ಇದೆ. ಹಾಗಾಗಿ ಐ ಥಿಂಕ್ ಇಟ್ಸ್ ಟೈಮ್ women should be coming forward ಅಂತ. ಕೇಶಾಲಂಕಾರ ಮತ್ತು ವರ್ಣಾಲಂಕಾರ ಸಂಘದ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ಇವರು ಒಂದು ಉತ್ಸಾಹದಿಂದ ನಾವು ಏನಾದ್ರು ಮಾಡ್ಬೇಕು ಅಂತ ಮುನ್ನಡೀತಾ ಇದ್ದಾರೆ. ಇದು ಅವ್ರದೇ ಐಡಿಯಾ ಆಗಿದೆ. ನಾನು ಬರೀ ಏನೋ ಒಂದು ಸಣ್ಣ ಪುಟ್ಟ ಸಲಹೆ ಕೊಡ್ಬೋದು ಅಷ್ಟೇ, ಬಿಟ್ರೆ ಇನ್ನೇನು ಹೆಚ್ಚಾಗಿ ಮಾಡೋಕ್ಕಾಗಲ್ಲ. ರಾಯಭಾರಿಯಾಗಿ ಖಂಡಿತವಾಗ್ಲೂ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದ್ರೆ, ಯು ಶುಡ್ ರಿಯಲಿ ಟೇಕ್ ಇಟ್ ಫಾರ್ವರ್ಡ್. ನಾನು ಬರಬಹುದು, ನಾನು ಇರಬಹುದು ಅಷ್ಟೇ, ಬಟ್ ಇನ್ನೆಲ್ಲರಿಗೂ ಹೇಳಿದಾಗೆ ಕರ್ನಾಟಕ ರಾಜ್ಯದಾದ್ಯಂತ ಇದು ಪಸರಿಸ್ಬೇಕು ಅಥವಾ ಹಬ್ಬಬೇಕು, ಈ ಮಾತು ಗೊತ್ತಾಗ್ಬೇಕು. ಯಾಕಂದ್ರೆ ಒಂದು ಕಾರ್ಮಿಕ ವರ್ಗದಲ್ಲಿರುವಂತವ್ರು ಅಂತ ಒಂದು ಸಂಘ, ಇವ್ರನ್ನ ಯಾರು ಕೇಳೋರೇ ಇಲ್ಲ ಇಲ್ಲಿವರೆಗೂ, ಒಕ್ಕೂಟದಲ್ಲೇ ಕೇಳಲ್ಲ, ನಮ್ಮಲ್ಲಿ ಯೂನಿಯನ್ ಅವರೇ ಕೇಳಲ್ಲ. ಅಂತ ಒಂದು ಪುಟ್ಟ ಒಂದು ಚೌಕಟ್ಟಿನಲ್ಲಿರುವಂತಹ ಈ ಸಂಘದವರು ಇಂಥ ಒಂದು ದೊಡ್ಡದಾದ ಒಂದು ಪ್ರಬಲವಾದಂತಹ ಒಂದು ಆಸೆಯನ್ನ, ಮಹದಾಸೆಯನ್ನ ಇಟ್ಕೊಂಡು ಒಂದು ಒಳ್ಳೆಯ ಆಶಯದೊಂದಿಗೆ ಮುನ್ನಡೀತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರ ಬೇಕು ಅನ್ನೋದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.